ಹೋಲ್ ಬಿಡು. ಏನೋ ನಾಟಕ ದಿಬ್ಬ ದಿವಸ ಎಷ್ಟು ದಿಬ್ಬ ಸರ್ 3 ಬಂದ ಸರ್ 3 ಸ್ವಲ್ಪ ಎತ್ತ ಬಂದ್ಬಿಡೋಣ ಪೂರ ಎತ್ತ ಇದು ಇದು ಸೌಂಡ್ ಕಮ್ಮಿ ತಗೋ ಈ ಮೈಕ್ ಆ ಮೈಕ್ ತಾಯಿ ಈಗ ಮಾತಾಡು. ಹಲೋ ಅನು ಹೈ ಹೋಲ್ ಬಿಡು. ನಾಟಕ ಕತಿ ಏನೇನಿಟ್ಟಿ 3 ನಾಟಕ ಬರ್ತಿ. ಮೊದಲೇ ನಾಟಕ ಹೆಸರೇನಿಟ್ಟಿ? ಹೈ ಎರಡನೇ ನಾಟಕ ಹೆಸರ? 3ನೇ ನಾಟಕ ಹೆಸರ? 3ನೇ ನಾಟಕ ಹೆಸರೇನು? 3ನೇ ನಾಟಕ ಹೆಸರೇನಿಟ್ಟಿ? 3ನೇ ನಾಟಕ ಹೆಸರು ನೀ ಯಾರಿಗಿಟ್ಟಿ? ಮಗನ ನಮ್ಮಪ್ಪ ಹುಟ್ಟಿ. ನೀ ಯಾರಿಗಿಟ್ಟಿ? ನಮ್ಮಪ್ಪ ಹುಟ್ಟಿ. ನಾವು ನಮ್ಮ ಹುಟ್ಟಿವಿ ಆದ್ರೆ ನೀ ಯಾರಿಗಿಟ್ಟಿ? ಇದೇಂಟಿ ಜಗತ್ತಿಟ್ಟಿ ಮಗನ ಬಾಯ್ ಹೋಲಿ. ವಿಷ್ಣುವರ್ಧನ್ ಅವರು ಒಂದು ಸಿನಿಮಾದ ಒಂದು ಡೈಲಾಗ್ ಹೇಳ್ತಿ. ವಿಷ್ಣುವರ್ಧನ್ ಅವರು ಅಭಿನಯ ಮಾಡಿದಂಥ ಸಿನಿಮಾ ಹೆಸರು ಕದಂಬ. ಯಾಕಂಬ? ಲೈಟ್ ಕಂಬ ಎಲ್ಲೈತಿ? ಅಲ್ಲಿ ಮುಂದೈತಿ ಮಗನ. ನಾನು ಹೆಂಗೆ ಡೈಲಾಗ್ ಹೇಳ್ತೀನಿ ಹಂಗೆ ಹೇಳ್ಬೇಕು. ಓಕೆ ಹೇಳ್ತೀರಾ? ಈ ಕೈ ಡೈಲಾಗ್ 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 ಈ ಕೈ ಅದು ಗೊತ್ತಿತ್ತು ಡೈಲಾಗ್ ಹೇಳ ಮಗನ. ಈ ಕೈ ಕರ್ನಾಟಕದ ಆಸ್ತಿ. ಯಾಕ ಅಲ್ಲ ಮಗನ ಅಂದ್ರೆ ಏನಾಗತ್ತ? ಸಿನಿಮಾ ಏನ್ ಸಿನಿಮಾ ನೋಡಿದ್ವಿ? 3 ಸಿನಿಮಾ. ಮೊದಲೇ ಸಿನಿಮಾ ಹೆಸರು ಸಿಕ್ಕಂದರ್ ಸಿನಿಮಾ ನೋಡಿದೆ. ಎರಡು ಕಾಲು ಗುಡ್ಡದ ಮೇಲೆ ಮಗನ ಅದು ಎಡಕಲ ಗುಡ್ಡದ ಮೇಲೆ ಮಗನ ಹೌದಾ ಸರ್? ಇದೇ ಸಿನಿಮಾ ನೋಡಿದೆ. ಯಾವ್ದ? ಬಗ್ಗೆ ನೋಡು ಭಗವಂತರ ಗುಡಿ. ಯಾಕ ಭಗವಂತರ ಗುಡಿ ಹಿಂಗ್ ಶೆಟ್ಟ ನಿಂತ್ಕೊಂಡ್ರೆ ಕಾಣಂಗಿಲ್ಲ ನಮ್ಮ ಮಗನ. ಇಲ್ಲ ತಪ್ಪಿತ್ತು ಮಾಸ್ತರ. ಹಂಗ ಗರ್ಭ ಗುಡಿ ಒಳಗೆ ಹೋಗ್ಬೇಕಾದ್ರೆ ಬಗ್ಗೆ ಹೋಗ್ಬೇಕು ಶಬ್ದ ಹೋಗ್ತೀವಿ. ಗರ್ಭ ಗುಡಿ ಒಳಗೆ ಹೋಗ್ಬೇಕಾರೆ ಹಿಂಗ್ ಬಗ್ಗೆ ಹೋಗ್ಬೇಕ್ರ. ಬಗ್ಗೆ ನೋಡು ಭಗವಂತನ ಗುಡಿ. ಹಾಗಂತ ಸಿನಿಮಾ ಹುಟ್ಟಿ ಮಗನ. ಹೋಗ್ಬಿಡು. ಯಾವ ನಕ್ಷತ್ರ ಹುಟ್ಟಿ ಮಗನ? ಹುಟ್ಟಿದ ನಕ್ಷತ್ರ ಇದ್ದಿಲ್ಲ. ಮತ್ತೇನಿತ್ತ? ಅಮಾಸಿ ಇತ್ತ. ಅಮಾವಾಸ್ಯೆ ಸುಟ್ಟಿ ನೀನೆ ಹೋಗಿ ನಿನಗೆ ಈಶಾಡಕ್ ಬರ್ತೈತಿ? ಈಶಾಡಕ್ ಬರೋದಿಲ್ಲಪ್ಪ. ಬರಂಗಿಲ್ಲ? ಊರಾಗಿ ನಾಯಿಗಳು ಸದಕ್ಕೆ ಈಶಾಡ್ತಾವ ಮಗನ. ಹೌದಾ? ನನಗೆ ಬರ್ತೈತಿ ಫುಲ್. ಆಯ್ತು ನಿಮ್ಗೆ ಗೊತ್ತಿಸ್ ಬಿಡ್ರಿ. ನಾಳೆ ಸಾಲಾಗ ಇನ್ಸ್ಪೆಕ್ಷನ್ ಐತಿ. ಇನ್ಸ್ಪೆಕ್ಟ್ರೆ ನಾಳೆ ಸಾಲಿ ಚೆಕ್ ಮಾಡಕ್ ಬರ್ತಾರೆ. ನಾ ಹೆಂಗ್ ಕಳ್ಸೀನಿ ನೀ ಹೆಂಗ್ ಕಳ್ಸಿ? ಚೆಕ್ ಮಾಡಕ್ ಬರ್ತಾರೆ. ಮತ್ತೆ ಅವ್ರಿಗೆ ಕಲ್ತಾರ ಅವರು MA ಡಿಗ್ರಿ ಡಿಗ್ರಿ ಉನ್ನತ ಪದವಿ ಉಣ್ಣೆ ಉಣ್ಣೆ ಅಲ್ವ ಎಮ್ಮೆ ಮೇಲೆ ನೀ ಇವನು ತಲೆಯಾಗ ನಾನು ಎಲ್ಲ ಮಾಡ್ದಂಗೆ. ಓಕೆ, ಧನ್ಯವಾದಗಳನ್ನು ಹೇಳ್ತಾ ಬನ್ನಿ ಸ್ನೇಹಿತರೆ, ಕಾರ್ಯಕ್ರಮ ಮುಂದುವರಿಸ್ತಾ ಇದ್ವಿ. ಬಹಳ ಹೊತ್ತಿನಿಂದ ಕೂಡ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ರಿ. ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನಮ್ಮಲ್ಲಿ ಬರಮಾಡಿ ಕೊಟ್ಟಿರ್ತಕ್ಕಂಥ ಎಲ್ಲ ಸಿರುಗಲ್ ಗ್ರಾಮದ ಸಮಸ್ತ ಜನತೆಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ನಮ್ಮ ಸೌಂಡ್ ಮಾಲೀಕರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀವಿ. ಸುರೇಶ್ ಇಂಜಿಗೇರಿ ಅದು ಬೇರೆನೇ ಐತಿ. ಓಕೆ, ಈಗ ಸುಶ್ಮಿತಾ ಅವರಿಂದ ಮತ್ತೊಂದು ಗೀತೆ ಅಪೇಕ್ಷೆಯನ್ನು ಪಡ್ತಾ ಇದ್ದಾರೆ. ಅದು ಆದರ್ಶ ಮತ್ತೆ ವಿಶೇಷವಾಗಿ ಒಂದಿಷ್ಟು ಗೀತೆಗಳ ತೆಗೆದುಕೊಂಡ್ಬರೋಣ ಅಂತ ಹೇಳ್ತಾ, ಕೇಳಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಇದು ಹಾಡಿನ ಹಸ್ತದೃಷ್ಟಿ. ಅದು ಕರೆಕ್ಟ್ ಆ ಕಡೆ ಎಲೆಕ್ಷನ್ ಕನೆಕ್ಟ್ ಕೊಟ್ಟವರೇ. ಕೇಳೋದು ಮತ್ತೊಂದು ಸರಸದ ಗೀತೆನ ತೆಗೆದುಕೊಂಡು ಬರ್ತಿದ್ದೀವಿ. ಓಕೆ, ಮತ್ತೊಂದು ಗೀತೆನ ಹಲೋ